ಒಂದು 3-4 ಇಯರ್ಸ್ ಇಂದ ಡಿಸಾಸ್ಟರ್ ಆಯ್ತು. ಒಳ್ಳೆ ಪಿಕ್ಚರ್ ಮಾಡ್ತಿದ್ದಾರೆ ಎಲ್ಲರೂ, ಯಾವುದು ಕೆಟ್ಟ ಪಿಕ್ಚರ್ ಯಾರು ಮಾಡ್ತಿಲ್ಲ. ಆಮೇಲೆ ಪೇಪರ್ಗಳು ಆ್ಯಡ್ ಕೊಡ್ತಾರೆ, ಟಿವಿ ಆ್ಯಡ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಎಲ್ಲಿ ಬಂದಾಗ ಜನವೇ ಇಲ್ಲ ಅಂದಾಗ ಯಾಕೆ ಈ ಥರ ಆಯಿತು? ಓ ಏನಪ್ಪಾ ಕನ್ನಡನೇ ಹೆಂಗೆ ಅಂತಂದ್ರೆ ಇಲ್ಲ, ಸತ್ಯವಾಗ ಅಲ್ಲ. ಏನಾಗ್ತಾ ಇದೆ ಇಂಡಸ್ಟ್ರಿಗೆ, ನಾವು ಹೆಂಗ್ ಸಿನಿಮಾ ಮಾಡೋದು, ಯಾಕೆ ಜನ ಬರ್ತಿಲ್ಲ ಅಂತಾರೆ. ಅಕ್ಷಯ್ ಕುಮಾರ್ದು ಕೋಟ್ಯಾಂತರ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿದ್ದಾರೆ, ಅವರು ಡಿಸಾಸ್ಟರ್ ಆಗಿದೆ. ಎಂಟೈರ್ ಇಂಡಿಯಾ ಸಿನಿಮಾ ಇಸ್ ವಾಶ್ ಔಟ್. ಈಗ ಏನ್ ಬಂದಿದೆ ಅಂದ್ರೆ, ಸಿನಿಮಾ ಅಂದ್ರೆ ಒಂದು 200 ಕೋಟಿ ರೂಪಾಯಿ ಹಾಕಿ ಯಾರು ಸಿನಿಮಾ ಮಾಡ್ತಾರೆ ಅದು ಸಿನಿಮಾ. ಯಾರು ಒಂದು ಒಳ್ಳೆ ಕಥೆ ಮಾಡಿ ಒಂದು ಸಣ್ಣ ಪಿಕ್ಚರ್ ಮಾಡ್ತಾರೆ ಅದು ಸಿನಿಮಾ ಅಲ್ಲ. ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟದವರು ಎಲ್ಲರೂ ಪಾಪ ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ದರಿದ್ರ ಪಿಕ್ಚರು, ಇದೊಂದು ಕಿತ್ತೋಗಿರೋ ಪಿಕ್ಚರು, ಇದನ್ನ ನೋಡೋದು ವೇಸ್ಟು ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರು ಲೈಫ್ನ ಹಾಳು ಮಾಡ್ತಾರೆ. ಅದನ್ನು ನೋಡಿ ಬರುವಂತ ಜನರು ಇದ್ದಾರೆ ಈ ಕಾಲದಲ್ಲಿ. ಎಲ್ಲರೂ ಚೆನ್ನಾಗಿರ್ಲಿ ಅಷ್ಟೇ, ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಯಾರು ನೀವು ಬೈದ್ರು ದುಡ್ಡು ಬಂದು ಊಟ ಮಾಡ್ತೀರಿ ಅಂದ್ರೆ ಬಿಕಾಸ್ ಆಫ್ ಸಿನಿಮಾ. ನಿಮಗೆ ಬೇಜಾರಾಗಿ ನನಗೆ ಸಮಯವೇ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಸೀನ್ ನೋಡ್ತೀರಿ, ದಟ್ ಈಸ್ ಮೈ ಸಿನಿಮಾ. ನಾನು ಸ್ವಲ್ಪ ಭಾವುಕನಾದೆ, ಯಾಕೆ ಅಂದರೆ ನನ್ನ ಅಣು ರೇಣು ತೃಣಕಾಷ್ಟ, ನನ್ನ ಬದುಕು, ನನ್ನ ಕನಸು, ನನ್ನ ಬಟ್ಟೆ, ನನ್ನ ಊಟ ಸಿನಿಮಾ ಕೊಟ್ಟಿದ್ದು ನನಗೆ. ಹಾಗಾಗಿ ನಾನು ಸಿನಿಮಾನ ತಾಯಿ ತರ ಪ್ರೀತಿಸ್ತೀನಿ.